ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಕಾಲೇಜಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸೋ ಪ್ಲ್ಯಾನ್ ನಡೆದಿದೆ. ಸೊ ಕಾಲೇಜಿಗೆ ಹೋಗಬೇಕು ನಾನೀಗ. 11ಗೆ ಫಂಕ್ಷನ್ ಇರೋದ್ರಿಂದ ನೋ ಪ್ರಾಬ್ಲಮ್, ಆರಾಮಾಗಿ ರೆಡಿಯಾಗಿ ಹೋಗ್ಬೋದು. ಬಟ್ ಡ್ರೆಸ್ ಕೋಡ್ ಏನೂ ಹೇಳಿಲ್ಲ, ಯೂನಿಫಾರ್ಮ್ ಹೇಳಿದ್ದಾರೆ. ಅದೊಂದೇ ಸ್ವಲ್ಪ ಬೇಜಾರಾಗ್ತಿದೆ. ಡ್ರೆಸ್ ಕೋಡ್ ಇದ್ದಿದ್ರೆ ನಾವು ಏನಾರ ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದಿತ್ತು. ಬಟ್ ಇವಾಗ ಯೂನಿಫಾರ್ಮಲ್ಲೇ ಹೇಳಿದ್ದಾರೆ. ನೋ ಪ್ರಾಬ್ಲಮ್, ರೆಡಿಯಾಗಿ ಹೋಗೋಣ. ಸೊ ಬಟ್ಟೆ ಒಗೆದು ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಅಷ್ಟರಲ್ಲಿ ಮಳೆ ಬರ್ತಾ ಇದೆ. ಬಟ್ಟೆ ನೆನೆ ಹಾಕಿದ್ಮೇಲೆ ಮಳೆ ಬರ್ತಿದೆ. ಇಲ್ಲಂತೂ 5 ನಿಮಿಷ ಬಿಸಿಲಿದ್ರೆ 5 ನಿಮಿಷ ಮಳೆ ಬರ್ತಿರುತ್ತೆ. ಅದು ಯಾವಾಗ ಏನಿರುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಎಣ್ಣೆ ಹಚ್ಕೋಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ನೆಕ್ಸ್ಟ್ ಫೇಸ್ ಪ್ಯಾಕು ಹಚ್ಕೊಂಡ್ಬಿಡೋಣ ಅಂತ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ವಿತ್ ದಿಸ್. ಫಸ್ಟ್ ಆಫ್ ಆಲ್ ಸಾರಿ, ನಾನು ಇದೇ ವೇಷದಲ್ಲಿ ವ್ಲಾಗ್ ಶೂಟ್ ಮಾಡ್ತಾ ಇರೋದಕ್ಕೆ. ಬೇರೆ ಏನು ಮಾಡೋಕ್ಕೆ ಆಪ್ಷನ್ ಇಲ್ಲ ನನ್ನ ಹತ್ರ. ಸೊ ಬನ್ನಿ. ನನಗೆ ನಗು ಬರ್ತಿದೆ. ಇದೇನಿಲ್ಲ, ಜಸ್ಟ್ ಇದು ಸ್ಕ್ಯಾಲ್ಪಿಗೆ ಎಣ್ಣೆ ನೀಟಾಗಿ ಹೋಗಲಿ ಅಂತ ಒಂಚೂರು ಮಸಾಜ್ ಎಲ್ಲ ಮಾಡ್ಕೊಳಕ್ಕಷ್ಟೇ. ಒಂಥರ ಚೆನ್ನಾಗಿರುತ್ತೆ ಫೀಲಿಂಗು. ಇಷ್ಟೇ. ಕೊಬ್ಬರಿ ಎಣ್ಣೆ ಅಲ್ವಾ, ಸೊ ಏನೂ ಆಗಲ್ಲ. ಹಾಗಾಗಿ ಮೈ ಕೈಗೆಲ್ಲ ತಿಕ್ಕೊಳ್ಬಾರ್ದು. ಎಣ್ಣೆ ವೇಸ್ಟ್ ಆಗಬಾರ್ದು. ಹಾಕ್ಕೊಂಡಿದ್ದ ಸ್ಟೈಲು ಇನ್ನೊಂಚೂರು ಎಣ್ಣೆ ಮಿಕ್ಸಿದ್ದೀನಿ. ಏನಿಲ್ಲ, ಬಾಟಲ್ ಒಳಗಡೆ ಮತ್ತೆ ಹಾಕ್ಬಿಟ್ಟು. ಸೊ ಫೇಸ್ ಪ್ಯಾಕ್ ಟೈಮ್. ಇದರಲ್ಲಿ ಏನಿಲ್ಲ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾಫಿ ಪುಡಿ, ಆಲೋವೆರಾ ಜೆಲ್ ಇದ್ದರೆ ಆಲೋವೆರಾ ಜೆಲ್ಲು. ಇವತ್ತು ಅರಿಶಿನ ಮಿಸ್ ಆಗಿಬಿಟ್ಟಿದೆ, ಅರಿಶಿನ ಖಾಲಿ ಆಗಿಬಿಟ್ಟಿದೆ, ನಾನು ತರದೇ ಮರೆತುಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ವಿತೌಟ್ ಅರಿಶಿನ ನಮ್ಮ ಫೇಸ್ ಪ್ಯಾಕ್. ಒಂದು ವೀಕಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ದಿನ ಬಿಟ್ಟು ದಿನ ಮಾಡಬೇಕು. ಸೊ ನಾನು ಹಾಗೆ ಮಾಡ್ತಾ ಬರ್ತಾ ಇದ್ದೀನಿ. ಇದು ಮಾಡೋಕ್ಕೆಲ್ಲ ಟೈಮ್ ಸಿಗುತ್ತೆ, ಬೇರೆದಕ್ಕೆಲ್ಲ ಟೈಮ್ ಸಿಗಲ್ಲ ಅಂತ ಹೇಳ್ಬೇಡ್ರಿ. ಈಗ ಏನೋ ಚೆನ್ನಾಗಿ ಕಾಣಿಸ್ಬೇಕನ್ನೋದೊಂದು ಖುಷಿ ಅಲ್ವಾ, ಹೆಣ್ಮಕ್ಳಿಗೆ ಇನ್ನೇನಿರುತ್ತೆ. ಹಾಗಾಗಿ ಏನೋ ಒಂದು ಪ್ರಯತ್ನ ಮಾಡೋದು. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ. ಒಳ್ಳೆ ಬಡ್ಕೊಳೋದಾಗೈತೆ. ಸಾರಿ ಇನ್ ಕೇಸ್ ಏನಾದರೂ. ಸೊ ಫೈನಲಿ ಬಟ್ಟೆ ಎಲ್ಲ ಒಗೆದು ಎಲ್ಲ ಕೆಲಸ ಮುಗಿಸಿ, ತಿಂಡಿ ಏನು ಮಾಡೋಕ್ಕೆ ಹೋಗಿಲ್ಲ. ಅಷ್ಟು ಕೆಲಸದಲ್ಲಿ ತಿಂಡಿ ಮಾಡೋಕ್ಕೆ ಟೈಮೂ ಸಿಗಲಿಲ್ಲ. ಸದ್ಯ ನನ್ನ ಪುಣ್ಯ, ನನ್ನ ಅದೃಷ್ಟ ಚೆನ್ನಾಗಿತ್ತೇನೋ, ನಾನು ಕರೆಕ್ಟಾಗಿ ಬಟ್ಟೆ ಒಗೆಯೋಣ ಅಂತ ಆಚೆ ಹೋದೆ, ಮಳೆ ಬರ್ತಿದ್ದು ನಿಂತೋಯ್ತು. ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ಬಿಸಿಲತ್ತೈತೆ. ಬಟ್ಟೆ ಒಣಗಿಬಿಟ್ರೆ ಅಷ್ಟೇ ಸಾಕು. 11 ಗಂಟೆಗೆ ಫಂಕ್ಷನ್ ಇದ್ದಿದ್ದು. ಆಲ್ರೆಡಿ ನಾನು ಈಗ ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ 12:15 ಆಗೋಗೈತೆ. ಏನಾಗೈತೋ ಏನೋ, ಕಾಲೇಜಲ್ಲಿ ಯಾರಿದ್ದಾರೆ ಏನೂ ಗೊತ್ತಿಲ್ಲ. ನಾನೇನು ಫೋನ್ ಮಾಡಿ ಕೇಳೂ ಇಲ್ಲ ನನ್ನ ಫ್ರೆಂಡ್ಸಿಗೆ. ಸೊ ಕೂದಲು ಅರ್ಧಂಬರ್ಧ ಒಣಗಿದ ತಕ್ಷಣ ಇದು ಯಾವುದೋ ಒಂದು ಸೀರಮ್ ಇದೆ, ಆ ಸೀರಮ್ ಹಚ್ಕೊಳೋದು, ಕಾಲೇಜಿಗೆ ಹೊರಡೋದು ಅಷ್ಟೇ, ಒಂದು ಜುಟ್ಟು ಹಾಕ್ಕೊಂಡು ಅಷ್ಟೇ ಕೆಲಸ. ಸೊ ಬನ್ನಿ, ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ಸೊ ಇಷ್ಟೇ ಕತೆ. ಸೀರಮ್ ಹಾಕ್ಕೊಂಡಿದ್ದಾಯಿತು, ಜುಟ್ಟು ಹಾಕ್ಕೊಂಡಿದ್ದಾಯಿತು. ಇವಾಗ ಏನಿದ್ರು ಲೇಟಾಗೋದ್ರು ಲೇಟೆಸ್ಟಾಗಿ ಅನ್ನೋ ಥರ ಕಾಲೇಜಿಗೆ ಎಂಟ್ರಿ ಕೊಡೋದು. ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ಕಾಂಪಿಟೇಷನ್ಸು ಸ್ಟಾರ್ಟ್ ಆಗಿದ್ವು. ನಿಮಗೆ ಗೊತ್ತಿರೋಂಗೆ ನಾನು ಲೇಟಾಗೇ ಹೋಗಿದ್ದು. ಕಾಂಪಿಟೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ವ, ಹಾಗಾಗಿ ಎಲ್ಲದೂ ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎತ್ಕೊಳ್ಳೋಣ ಅಂತ ಎತ್ಕೊಂಡೆ. ಅಲ್ಲಿ ರಚನಾ ಮತ್ತು ನಯನ ಅಂತ ನನ್ನ ಫ್ರೆಂಡ್ಸು ಮಡಿಕೆ ಮೇಲೆ ಚಿತ್ರ ಬರೀತಿದ್ದಾರಲ್ಲ, ಅವರಿಬ್ಬರು ಆ ಕಾಂಪಿಟೇಷನ್ ಅಲ್ಲಿ ನಡೀತಾ ಇತ್ತು. ಮತ್ತು ಆ ಕಡೆ ಸೈಡಲ್ಲೊಂದು, ಈ ಕಡೆ ಸೈಡಲ್ಲೊಂದು ರಂಗೋಲಿ ಟೀಮ್ ರಂಗೋಲಿ ಹಾಕ್ತಾಯಿತ್ತು. ಈ ಕಡೆ ನಮ್ಮ ಸೀನಿಯರ್ಸು ಮತ್ತು ನಮ್ಮ ಸರ್ರು ಸೇರಿಕೊಂಡು ಪೂಜೆ ಮಾಡೋ ಜಾಗನ ರೆಡಿ ಮಾಡ್ಕೊತಾ ಇದ್ರು. ನಮ್ಮ ಪ್ರಿನ್ಸಿಪಲ್ಲು ಅಲ್ಲೇ ಹಿಂದ್ಗಡೆ ಕಾಣ್ತಾ ಇರೋ ಲ್ಯಾಬಲ್ಲಿ ಕ್ಲಾಸ್ ಮಾಡ್ತಾಯಿದ್ರು. ಹಾಗಾಗಿ ಫುಲ್ ಸೈಲೆನ್ಸ್ ಇತ್ತು.
ಸೈಲೆನ್ಸ್ ಅಂದರೆ ಆ ಲೆವೆಲಿಗೆ ಸೈಲೆನ್ಸ್ ಅಲ್ಲ, ಆದರೂ ನಮ್ಮ ಪ್ರಿನ್ಸಿಪಲ್ ಅಂದರೆ ಸ್ವಲ್ಪ ಭಯಭಕ್ತಿ ಜಾಸ್ತಿ ನಮಗೆ, ಹಂಗಾಗಿ ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ವಿ ಅದನ್ನೇ. ಆಮೇಲೆ ನಮ್ಮ ಪ್ರಿನ್ಸಿಪಲ್ಲು ಬಂದರು ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತ. ಅವರು ಏನೇನೋ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಚಿಕ್ಕದು ಒಂದು ಪುಟಾಣಿ ಕೃಷ್ಣನ್ ಬೇರೆ ತಂದಿದ್ರು. ನಮ್ಮ ಸೀನಿಯರ್ಸು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರಿಂದ ಅವ್ರ ಕ್ಲಾಸವ್ರನ್ನೆಲ್ಲ ಕರೀತಾಯಿದ್ರು, ಬನ್ನಿ ಬೇಗ ಪೂಜೆ ಸ್ಟಾರ್ಟ್ ಮಾಡೋಣ, ಲೇಟ್ ಆಗಿಬಿಡುತ್ತೆ ಅಂತ. ಯಾಕಂದರೆ ಈ ಕಡೆ ಕಾಂಪಿಟೇಷನ್ಸ್ ಎಲ್ಲ ಆಲ್ರೆಡಿ ಎಂಡಿಂಗ್ ಸ್ಟೇಜಿಗೆ ಬಂದಿದ್ವು. ಸ್ವಲ್ಪ ಫಿನಿಶಿಂಗ್ ಟಚ್ ಕೊಡಬೇಕಿತ್ತು. ಆಮೇಲೆ ಈ ಕಡೆ ನಮ್ಮ ಸೀನಿಯರ್ಸು, ಜೂನಿಯರ್ಸು, ನಮ್ಮ ಕ್ಲಾಸವರು ಎಲ್ಲ ಬಂದು ಒಟ್ಟಿಗೆ ನಿಂತ್ಕೊತಾ ಇದ್ದಾರೆ. ಮ್ಯಾಮ್ ಕರಿತಾ ಇದ್ದಾರೆ, ಬನ್ನಿ ಬೇಗ, ಎಷ್ಟೊತ್ತು ಕರೆಯೋದು ನಿಮಗೆ ಅಂತ. Rohini Nakshatra. So today the Krishna is been born. Okay. So on this day we will be celebrating Krishna in the form of his the baby form. The baby form of Lord Krishna is called as Laddu Gopal, or we call it as a Bal Gopal. Bal in Hindi means child. Okay. So this is how the Bal Gopal looks like. Okay. So generally Laddu Gopal was born in the night, 12 in the night, Ashtami 12th night. So ಎಲ್ಲರೂ ಬಂದು ಒಟ್ಟಿಗೆ ನಿಂತ ಮೇಲೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಜನ್ಮಾಷ್ಟಮಿ ಯಾಕೆ ಮಾಡ್ತಾರೆ, ಅದ್ರದ್ದು ಮಹತ್ವ ಏನು ಮಾಡೋದು, ಆಮೇಲೆ ಇಷ್ಟು ಗ್ರ್ಯಾಂಡಾಗಿ ಯಾಕೆ ಮಾಡಬೇಕು ನಾವು ಅಂತ, ಸುಮ್ಮನೆ ಕಾಟಾಚಾರಕ್ಕೆ ಮಾಡಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು ಅಂತ ನಮಗೆ ಅವ್ರಿಗೆ ಗೊತ್ತಿರೋ ಕಥೆನ ಹೇಳ್ತಾಯಿದ್ರು ನಮಗೆ. ಕೃಷ್ಣ ಜನ್ಮಾಷ್ಟಮಿನ ನಾವು ಯಾಕೆ ಇಷ್ಟು ಗ್ರ್ಯಾಂಡಾಗಿ ಆಚರಿಸ್ಬೇಕಂದ್ರೆ, ಕೃಷ್ಣ ಹುಟ್ಟಿದ್ದು ಮಧ್ಯರಾತ್ರಿ, ಅವ್ರು ಹುಟ್ಟಿದ್ದು ಜೈಲಲ್ಲಿ, ಆಮೇಲೆ ಅವ್ರನ್ನ ಯಶೋದೆ ಅವ್ರ ಹತ್ರ ತಲುಪಿಸಲಾಗಿತ್ತು. ಅದಕ್ಕೋಸ್ಕರ ಅವರು ಹುಟ್ಟಿದಾಗ ಯಾವುದೇ ಸಂಭ್ರಮಾಚರಣೆ ಆಗಿರಲಿಲ್ಲ ಅನ್ನೋದಕ್ಕೋಸ್ಕರ ಅವರು ಹುಟ್ಟನ್ನು ಪ್ರತಿ ವರ್ಷ ನಾವು ಜನ್ಮಾಷ್ಟಮಿಯ ರೀತಿ ಸಂಭ್ರಮಿಸಬೇಕು ಅನ್ನೋದು ಜನ್ಮಾಷ್ಟಮಿಯ ಅರ್ಥ ಆಗಿತ್ತು ಅಂತ ಮ್ಯಾಮ್ ನಮಗೆ ಹೇಳಿಕೊಟ್ರು. ನಾವು ಕೂಡ ಫಾರ್ಮಸಿಯವರಲ್ವ, ಹಾಗಾಗಿ ನಮ್ಮದು ಸ್ವಲ್ಪ ಏನಾದರೂ ಯುನೀಕ್ನೆಸ್ ಇರಲಿ ಇದರಲ್ಲಿ ಅಂದ್ಬಿಟ್ಟು ಅಭಿಷೇಕ ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಟೆಸ್ಟ್ ಟ್ಯೂಬ್ಸ್ಗಳಲ್ಲಿ ತಂದಿದ್ರು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಕಾಣ್ತಾ ಇದೆ. ಈ ಕಡೆ ನಮ್ಮ ಜೂನಿಯರ್ಸು, ಲೆಕ್ಚರರ್ಸು ಮತ್ತು ಆಂಟಿಗಳು ಎಲ್ಲರೂ ನಿಂತಿದ್ರು. ಈ ಕಡೆ ನಮ್ಮ ಸರ್ರು, ಪ್ರಿನ್ಸಿಪಲ್ ಎಲ್ಲ ನಿಂತಿದ್ರು. ಹಾಗೆ ನಮ್ಮ ಪಾರು ಆಂಟಿ ಪೂಜೆ ಬೇರೆ ಮಾಡಿ ಮಂಗಳಾರತಿ ಬೇರೆ ಕೊಟ್ಟರು. ಪೂಜೆ ಎಲ್ಲ ಆದಮೇಲೆ ನಮ್ಮ ಜೂನಿಯರ್ಸ್ಗೆ ವ್ಲಾಗ್ ಮಾಡ್ತೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂದರೆ ಹಿಂಗೆ ಹೇಳ್ಕೊಂಡು ಕೂತಿದ್ರು. ಹಾಯ್ ಮಾಡ್ರಿ ಕರೆಕ್ಟಾಗಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಆಫ್ ಮೈ ಲಾಗ್. ನಮ್ಮ ಸುದೀಪ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬೋದು. ಏನು ಜೂನಿಯರ್ಸ್ ರೀ ನೀವು ಮಾರಿ. ಸುದೀಪ್ ಸ್ಪೀಕರ್ ಅದನ್ನ ಮಾಡಿಬಿಡ್ರಿ, ಇವೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬೋದು. ಇಂಥ ಜೂನಿಯರ್ಸ್ ಇದ್ರೆ ಪೂಜೆ ಎಲ್ಲ ಮುಗಿಸಿ ಈ ಕಡೆ ನೋಡೋ ಅಷ್ಟರಲ್ಲಿ ನಮ್ಮ ಕ್ಲಾಸವರೆಲ್ಲ ಆಲ್ರೆಡಿ ರಂಗೋಲಿನ ಕಂಪ್ಲೀಟ್ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಈ ಥರ ಟ್ಯಾಲೆಂಟ್ಸ್ ಎಲ್ಲ ಇದ್ದಾರೆ ನಮ್ಮ ಕಾಲೇಜಲ್ಲಿ, ಅದು ನಮ್ಮ ಕ್ಲಾಸಲ್ಲಿ ಅಂತ ಇವತ್ತೇ ಗೊತ್ತಾಗಿದ್ದು. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ರಂಗೋಲಿ. ಅಲ್ಲೇ ಮಡಿಕೆ ಮೇಲೆ ಡ್ರಾಯಿಂಗ್ ಮಾಡಿ ಡೆಕೋರೇಟ್ ಮಾಡಿದ್ದು ಇತ್ತು, ಅದು ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಕ್ಲಾಸಿಂದ ಅದೇ ನಯನ ಮತ್ತು ರಚನಾ ಪಾರ್ಟಿಸಿಪೇಟ್ ಮಾಡಿದರು. ನಮ್ಮ ಕ್ಲಾಸವ್ರು ಬಿಡಿಸಿದಾರಲ್ಲ ಅನ್ನೋ ಖುಷಿಗೆ ನಾವು ಸ್ವಲ್ಪ ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ಗೀಟೋಸ್ ಎಲ್ಲ ತೆಕ್ಕೊಂಡ್ವಿ. ಈ ಥರ ಟ್ಯಾಲೆಂಟ್ ಎಲ್ಲ ಅಪರೂಪಕ್ಕೆ ಹೊರಗಡೆ ಬಂದರೂ ಸಖತ್ತಾಗಿ ಬಿಡಿಸಿದ್ದಾರೆ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಗೈಸ್, ಗುಡ್ ಜಾಬ್. ಮಡಿಕೆನ ಕಟ್ಟಿ ಹೊಡಿತಾರಲ್ಲ, ಅದು ಕೂಡ ಕಾಂಪಿಟೇಷನ್ ಇತ್ತು. ಸೊ ಅದನ್ನು ರೆಡಿ ಮಾಡ್ಕೊತಾ ಇದ್ರು. ಈ ಕಡೆ ಮಡಿಕೆ ಒಳಗಡೆ ಅದು ಏನೇನೋ ಪೇಪರ್ ಚೂರುಗಳೆಲ್ಲ ಹಾಕಿ, ಕಲರ್ ಹಾಕಿ, ನೀರು ಹಾಕಿ, ಅದು ಒಡೆದಾಗ ಅದು ಬರಬೇಕಲ್ಲ ಕೆಳಗಡೆ, ಆ ಥರ ಮಾಡ್ತಾಯಿದ್ರು. ಇವರಿದೆಲ್ಲ ರೆಡಿ ಮಾಡ್ಕೊಂಡು ಕೆಳಗೆ ಹೋಗಿದ್ದೆ ತಡ. ಆಲ್ರೆಡಿ ಕಾಂಪಿಟೇಷನ್ಗೆ ಕಳೆ ಬಂದುಬಿಟ್ಟಿತ್ತು, ಯಾಕಂದರೆ ಅಷ್ಟು ಜನ ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು. ಈ ಅಣ್ಣ ಅಂತೂ ಅದು ಎಷ್ಟೇ ಹೊಡಿಯೋಕ್ಕೆ ಟ್ರೈ ಮಾಡಿದ್ರು ಇವರು ಹೊಡಿಯೋಕ್ಕೆ ಬಿಡ್ತಾನೆ ಇರಲಿಲ್ಲ. ಈ ಕಡೆಯಿಂದ ನಿಂತ್ಕೊಂಡು ಹಗ್ಗನ ಮೇಲೆ ಎಳಿತಾನೇ ಇದ್ದರು. ನಾವಂತೂ ಕಿರ್ಚಿ ಗಂಟ್ಲೆಲ್ಲ ಸಾಕಾಗೋಯ್ತು. ಅವಣ್ಣ ಪ್ರತಿ ಸಲ ಹೊಡೆದಾಗ್ಲೂ ಇಲ್ಲ ಮಡಿಕೆ ಆ ಕಡೆ ಸೈಡಿಗೆಲ್ಲ ಹೋಗ್ಬಿಡ್ತಿತ್ತು, ಇಲ್ಲ ಬೇರೆ ಕಡೆ ಹೊಡಿತಿದ್ರು, ಇಲ್ಲ ಕೋಲ್ ತಗೊಂಡೆ ಬೇರೆ ಕಡೆ ಬಿಡ್ತಾ ಇದ್ರು. ಆ ಥರ ಎಲ್ಲ ಆಗ್ತಿತ್ತು. ಪಾಪ ಅಣ್ಣಂಗೆ ಎಷ್ಟು ಹಿಂಸೆ ಆಗ್ತಿತ್ತೋ. ನಾವಂತೂ ಯಪ್ಪ ದೇವರೇ ಬೇಡ ನಮ್ಮ ಕಥೆಯಲ್ಲಿ ನಿಂತ್ಕೊಂಡು. ಇನ್ನೊಂದೇನೆಂದರೆ ತುಂಬ ಬಿಸಿಲಿರಲಿಲ್ಲ, ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಯಾಕಂದರೆ ಬಿಸಿಲಿದ್ದಿದ್ರೆ ಇನ್ನೂ ಕಷ್ಟ ಆಗಿರೋದು, ಅವ್ರಿಗೂ ಕಷ್ಟ ಆಗಿರೋದು, ನಮಗೂ ಕಷ್ಟ ಆಗಿರೋದು. ಸ್ವಲ್ಪ ಲೈಟಾಗಿ ಸೋನೆ ಥರ ಮಳೆ ಬರ್ತಾಯಿತ್ತು, ಹಾಗಾಗಿ ವೆದರ್ ಕೂಲಾಗಿತ್ತಲ್ವ, ಹಂಗಾಗಿ ಆಟನ ಕೂಲಾಗಿ ಆಡಿದ್ರು ಎಲ್ಲರೂ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಕೊನೆಗೂ ಫೈನಲ್ಲಿ ಅವಣ್ಣ ಮಡಿಕೆ ಹೊಡೆದಾಗುರು. ಆ ಅಣ್ಣಂಗೆ ಎಷ್ಟು ಸಮಾಧಾನ ಆಯಿತು, ನಮಗೆ ಸಮಾಧಾನ ಆಗಿಬಿಡ್ತು.
ಆವಣ್ಣ ಹೊಡೆದಾದ್ಮೇಲೆ ನಮ್ಮ ಸೀನಿಯರ್ ಇನ್ನೊಂದು ಅಕ್ಕ ಬಂದಿದ್ರು. ಅವ್ರಿಗೇನಿತ್ತು ಅಂದರೆ ಬ್ಲೈಂಡ್ ಫೋಲ್ಡ್ ಮಾಡಲ್ಲ, ಒಂದೇ ಕೈಯಲ್ಲೇ ಹೊಡಿಬೇಕಂತ. ಆ ಅಕ್ಕಂಗೆ ನೋಡಿದ್ರೆ ಒಂದೇ ಕೈಯಲ್ಲಿ ಅದನ್ನ ಎತ್ತಕ್ಕೆ ಆಗ್ತಿಲ್ಲ ಕೋಲ್ನ. ನೆಕ್ಸ್ಟ್ ಬರೋರಿಗೆಲ್ಲ ಇದೇ ಥರ ರೂಲ್ಸ್ ಇತ್ತು, ಒಂದೇ ಕೈಯಲ್ಲಿ ಹೊಡಿಬೇಕು, ಬ್ಲೈಂಡ್ ಫೋಲ್ಡ್ ಮಾಡಲ್ಲ ಅನ್ನೋ ಥರ. ಬಟ್ ಅವಾಗವಾಗ ರೂಲ್ಸ್ ಚೇಂಜ್ ಮಾಡೋರು, ಕೆಲವ್ರಿಗೆ ಬ್ಲೈಂಡ್ ಫೋಲ್ಡ್ ಮಾಡ್ತಿದ್ರು, ಕೆಲವ್ರಿಗೆ ಮಾಡ್ತಿರ್ಲಿಲ್ಲ. ಆ ಥರ ಹೆಂಗೋ ಆಟ ಮಾತ್ರ ಮಜವಾಗಿತ್ತು. ಈ ಅಣ್ಣ ಸ್ವಲ್ಪ ಸ್ಟ್ರಾಟರ್ಜಿ ಯೂಸ್ ಮಾಡಿದ್ರು. ಏನಂದರೆ ಅವ್ರು ಹೊಡಿಯಲ್ವೇನೋ ಅನ್ನೋ ಥರ ನೆಗ್ಲೆಕ್ಟ್ ಮಾಡೋ ಥರ ಮಾಡಿ ಆಮೇಲೆ ಹೊಡೆದ್ರು. ಒಂಥರ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ನಮ್ಮ ಇನ್ನೊಂದು ಸೀನಿಯರ್ನ ಆಗಮನ ಆಗಿತ್ತು. ಯಾಕಂದರೆ ಸೀನಿಯರ್ಸ್ ಆಡೋದನ್ನ ನೋಡೋದೇ ಒಂದು ಮಜಾ ನಮಗವತ್ತು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಲೇಬೇಕು. ಏನಂದರೆ ಪಾಪ ಹುಡುಗಿರಿಗೆ ಅಷ್ಟೊಂದು ಸತಾಯಿಸ್ತಿರ್ಲಿಲ್ಲ ಅವಣ್ಣ. 1 ನಿಮಿಷ 2 ಮಿನಿಟ್ಸಲ್ಲೆಲ್ಲ ಹೊಡಿಯೋಕ್ಕೆ ಬಿಟ್ಬಿಡ್ತಾಯಿದ್ರು. ನಮ್ಮ ಕ್ಲಾಸಿಂದ ನಾವು ಹುಡುಗಿರು ಯಾರೂ ಆಡೋಕ್ಕೆ ಹೋಗಲಿಲ್ಲ. ಹೋಗಬಾರ್ದಂತ ಏನಿರಲಿಲ್ಲ. ಅಲ್ಲಿ ಮಳೆ ಬೇರೆ ಬರ್ತಿತ್ತು. ಆಮೇಲೆ ಸ್ವಲ್ಪ ಗೊಜ್ಜೆ ಎಲ್ಲ ಆಗ್ಬಿಟ್ಟಿತ್ತು. ಅಲ್ಲಿ ಜಾರ್ಗೀರು ಬಿದ್ದುಬಿಟ್ಟು ಆಮೇಲೆ ಶೇಪ್ ಔಟ್ ಆಗಿಬಿಟ್ರೆ ಅಂತ ಹೋಗಲಿಲ್ಲ. ಆಮೇಲೆ ನಮ್ಮ ಕ್ಲಾಸವ್ರು ಎಲ್ಲ ಹುಡುಗಿರು ಏನು ಬಂದಿರಲಿಲ್ಲ. ಆಮೇಲೆ ಫುಲ್ ಫಂಕ್ಷನ್ ಮುಗಿಯೋ ತನಕನೂ ತುಂಬ ಜನನೂ ಇರಲಿಲ್ಲ ಬಂದಿದ್ದವರು. ಹಾಗಾಗಿ ನಮ್ಮ ಕ್ಲಾಸಿನ ಪರವಾಗಿ ಪ್ರೀತು ಹೋಗಿದ್ದ ಆಡೋಕ್ಕೆ. ಅವನಷ್ಟು ಉದ್ದ ಇದ್ದಾನಲ್ಲ, ಬೇಗ ಹೊಡೆದ್ಬಿಡ್ತಾನೇನೋ ಅಂದ್ಕೊಂಡ್ರೆ ಈ ಅಣ್ಣ ಅವನ ಕೈಯಲ್ಲಿರೋ ಕೋಲಿಗಿನ್ನ ತುಂಬ ಎತ್ತರಕ್ಕೆ ಎತ್ತುತ್ತಾ ಇದ್ರು ಅದನ್ನು. ಆದರೂ ಬಿಡಲ್ಲ ಅಲ್ವಾ, ಹೊಡಿತಾರನ್ನೋ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ನಮ್ಮ ಕ್ಲಾಸವ್ರಲ್ವಾ, ನಾವು ಸಪೋರ್ಟ್ ಮಾಡಲೇಬೇಕು. ಅದ್ರ ಜೊತೆಲಿ ಮಳೆ ಬೇರೆ ಜಾಸ್ತಿ ಆಗ್ತಾನೇ ಇತ್ತು. ನಾವೇನೋ ಕಮ್ಮಿ ಆಗುತ್ತೆ ಅಂದ್ಕೊಂಡ್ರೆ ಬರ್ತಾ ಬರ್ತಾ ಮಳೆ ಇನ್ನೂ ಜಾಸ್ತಿ ಆಗ್ತಾನೇ ಇತ್ತು. ಕೈ ನೋವಾಗುತ್ತೆ ಜಾಸ್ತಿ ಹೊತ್ತಂಗೆ. ಪಕ್ಕದಲ್ಲಿ ನಮ್ಮ ಕಾಲೇಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಕೆಲಸದವರೆಲ್ಲ ನೋಡ್ತಾ ಇದ್ರು ನಾವು ಗೇಮ್ಸ್ ಆಡ್ತಾ ಇರೋದನ್ನ. ಇವಾಗ ನಾವು ಜನ್ಮಾಷ್ಟಮಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಾಯಿತು. ಆಮೇಲೆ ಅದೇ ಗೇಮ್ಸ್ ಇತ್ತು, ಮಡಿಕೆ ಹೊಡೆಯೋದು ಮತ್ತು ರಂಗೋಲಿ ಏನೋ ಸ್ಪರ್ಧೆ ಇತ್ತು. ಅದಾದಮೇಲೆ ಮಡಿಕೆ ಮೇಲೆ ಚಿತ್ರ ಬಿಡಿಸೋದಿತ್ತು. ಅದೆಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಬಂದಿದ್ದಾಯಿತು. ನಮ್ಮ ಕಾಲೇಜಿನ ಜನ್ಮಾಷ್ಟಮಿ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.